ಗುಡ್ ಹ್ಯೂಮನ್ ಬೀಯಿಂಗ್, ಟ್ಯಾಲೆಂಟೆಡ್ ಡೈರೆಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಹೆಲ್ಪ್ ಮಾಡಿದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ, ಗೈಡ್ ಮಾಡಿದ್ದಾರೆ ಕೂಡ. ಆ್ಯಂಡ್ ಐ ಹೋಪ್ ಅವ್ರ ಸಪೋರ್ಟ್ ಹೀಗೆ ಇರುತ್ತೆ ಅಂತ. ಮೇಡಮ್, ಈ ಚಿತ್ರದ ನಿರ್ಮಾಪಕರು ನಮ್ಮ ರಾಮಕೃಷ್ಣ ಅವರು ಶ್ರೀಮತಿ ಅಂತೇಳಿ ತಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ವಿ, ಏನಂತೀರಿ? ತುಂಬ ಗ್ರೇಟ್ಫುಲ್ ಸರ್, ಅವರಿಗೆ ಇಷ್ಟು ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವರು ಇಷ್ಟು ನಂಬಿಕೆ ಇಟ್ಟಿದ್ದಾರೆ ನಮ್ಮ ಮೇಲೆ, ಆರ್ಟಿಸ್ಟ್ ಮೇಲೆ ಭರವಸೆ ಇಟ್ಟು ಒಂದು ಆಶೀರ್ವಾದ ಕೊಟ್ಟಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಕೊಡಿ ಅಲ್ಲಿ ಕೊಟ್ಬಿಡಿ, ಅಲ್ಲಿ ಇದು ಕೊಡಿ, ಮೈ ಕೊಡಿ, ಮಾತಾಡಿ ಸರ್. ಇವಾಗ ನಿಮ್ಮ ಹೆಸರು ಹೇಳಿ, ಮಾತಾಡಿ. ಈ ಸಿನಿಮಾದ ಇವತ್ತು ಮುಹೂರ್ತದ ಕಾರ್ಯಕ್ರಮ, ಮುಹೂರ್ತ ಕಾಲಭೈರವ ಸಿನಿಮಾನ ಬಿಡುಗಡೆ ಮಾಡ್ತಾರೆ. ಎಲ್ಲ ಚಿತ್ರತಂಡಕ್ಕೂ ಶುಭಾಶಯ. ನಾವು ಕರ್ನಾಟಕ ನಮ್ಮ ಕ್ಷಮೆ ಇದೆ. ಅದೇ ರೀತಿ ನಮ್ಮ ಜೈಲು ಹನುಮಾನ್ ಅವರ ಆಶೀರ್ವಾದದಿಂದ ಈ ಸಿನಿಮಾ ಯಶಸ್ವಿ ಆಗಲಿ. ಯಾಕಂದರೆ ಹೊಸಬ ಸಿನಿಮಾ ಮಾಡಿದ್ರೆ ಥಿಯೇಟ್ರಿಗೆ ಮಾಡಬೇಕು. ದಯವಿಟ್ಟು ಎಲ್ಲ ಈಗ ನೀವು ನಿಮ್ಮಿಂದ, ಯಾಕಂದರೆ ನೀವು ಆಶೀರ್ವಾದ ಮಾಡಿದ್ರೆ ನಾವು ಎಲ್ಲಿಗೆ ಬೇಕಾದ್ರೂ ಬೆಳಿಬೋದು. ದಯವಿಟ್ಟು ಹೊಸಬನ್ನು ಬೆಳೆಸಿ ಹೊಸ ಸಿನಿಮಾ ಮಾಡೋರಿಗೆ ಪ್ರೋತ್ಸಾಹ ಮಾಡಿ, ಇದೇ ಥರ ಇರಲಿ ಅಂತ ತಮ್ಮಲ್ಲಿ ಕೋರ್ಕೊಳ್ತೀನಿ. ಸರ್, ತಮ್ಮ ಒಂದು ಕಟ್ಕಟ್ಟಿ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತೇಳಿ ಮಾಹಿತಿ ಇದೆ, ಏನು ಹೇಳ್ತೀರಿ? ನಾವು ಅವರು ನಮ್ಮ ಕ್ಷೇತ್ರದವರು, ಆಯಿತಾ. ಅವ್ರಿಗೆ ಸಿ ಎಂ ಅಂದಮೇಲೆ ಹಲವಾರು ಒಂದು ಕಾರ್ಯಕ್ರಮಗಳು ಇರ್ತವೆ. ಅವ್ರ ಆಶೀರ್ವಾದ ಇರುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನಮಗೆ ಸಪೋರ್ಟಿಂಗ್ ಇರುತ್ತೆ. ಕುಮಾರಸ್ವಾಮಿ ಅವರ ಆಶೀರ್ವಾದ ಇರುತ್ತೆ. ನಮ್ಮ ಕ್ಷೇತ್ರದವರು MLA ಅವರಿಗೆ ಸ್ವಲ್ಪ ಹುಷಾರಿಲ್ಲ, ರೆಸ್ಟಲ್ಲಿದ್ದಾರೆ. ಆಗ ನೀವು ಮಾಡಿ, ನಿಮ್ಮ ಆಶೀರ್ವಾದ ಎಲ್ಲ ಗಣ್ಯ ವ್ಯಕ್ತಿಗಳು ಆಶೀರ್ವಾದ ನಮ್ದು ಇದ್ದೇ ಇರುತ್ತೆ. ರಾಮಕೃಷ್ಣಯ್ಯ ನೀವು ನಮ್ಮ ಕ್ಷೇತ್ರದವರು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಸಹ ಅವ್ರ ಮನೆಗೆ ಹೋಗ್ತಾ ಇರ್ತೀನಿ ನಾನು, ಅವ್ರದ್ದು ಆಶೀರ್ವಾದ. ಕುಮಾರಸ್ವಾಮಿ ಅವ್ರ ಮನೆಗೆ ಹೋಗ್ತಾ ಇರ್ತೀನಿ, ಅವ್ರದ್ದು ಆಶೀರ್ವಾದ ಇರುತ್ತೆ. ಹಾಗಾಗಿ ಅವರೆಲ್ಲರ ಆಶೀರ್ವಾದ ನನ್ನ ಮೇಲಿದೆ. ಸರ್, ಈಗ ತಾನೇ ಭಜಂತ್ರಿ ಅಂತೇಳಿ ಹನುಮಂತಕ್ಕೆ ಭಜಂತ್ರಿ ಅಂತೇಳಿ DYSP ಬೆಂಗಳೂರು ಅವರು ನಿಮ್ಗೆ ಕರೆ ಮಾಡಿ ಈ ಚಿತ್ರದ ಬಗ್ಗೆ ತಾವು ಹೇಳಿದ್ದಾರೆ ಅಂತೇಳಿ ಮಾಹಿತಿ ಬಂತು, ಏನು ಹೇಳ್ತೀವಿ? ಹೌದು, ಯಾಕೆಂತ ಅಂದರೆ ಪೊಲೀಸ್ ಅಧಿಕಾರಿ ಅಂದರೆ ಭಾಳ ಒಂದು ಇವತ್ತು ವರ್ಕಿಂಗ್ ಡೇ, ತುಂಬ ಕೆಲಸ ಇರುತ್ತೆ. ಅವ್ರು ಸರ್ಕಾರಿ ಒಂದು ಸೇವಕರವರು. ಹಾಗಾಗಿ ಅವ್ರು ಅಲ್ಲಿಂದಲೇ ಮೆಸೇಜ್ ಮಾಡಿ ನಿಮ್ಮ ಯಶಸ್ವಿ ಆಗಲಿ ಒಂದು ಆಶೀರ್ವಾದ ಇದೆ. ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಅಂತೇಳಿ ನಾವು ಕೇಳ್ಪಟ್ವಿ, ಈ ಕಾರ್ಯಕ್ರಮಕ್ಕೆ ಏನು ಹೇಳ್ತೀರಿ? ಇಲ್ಲ, ಅವ್ರು ಇನ್ನೊಂದು ರಾಜಕೀಯವಾದ ಇನ್ನೊಂದು ಕಾರ್ಯಕ್ರಮ ಇತ್ತು. ಸೊ ಅವ್ರು ಜಾಯ್ನ್ ಆಗ್ತಾರೆ. ಅವರು ಸಿನಿಮಾಗೆ, ಟ್ರೈಲರ್ಗೆ ಎಲ್ಲದಕ್ಕೂ ಜಾಯ್ನ್ ಆಗ್ತಾರೆ ಮುಂದಿನ ದಿನ. ಇನ್ನೊಬ್ರು ಇರೋ ಇನ್ನೊಬ್ರು ಅವರು ಮಾತಾಡಿ. ಆರ್ಟಿಸ್ಟ್ ಆಗಿ ಎರಡನೇ ಚಿತ್ರ ಮತ್ತು ದೈವಪುತ್ರ, ಇದು ಎರಡನೇ ಚಿತ್ರ. ರೌದ್ರ ಕಾಲಭೈರವ ಅಂತ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಎಲ್ಲ ಕಲಾವಿದರು, ನಮ್ಮ ಸಹಕಾರಿಗಳು, ಹೀರೋಯಿನ್, ನಮ್ಮ ಚಿತ್ರದ ಹೀರೋ ಸುಧೀರ್ ಅವರು ಗೆ ನಮ್ಮ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಚಿತ್ರವನ್ನು ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗುತ್ತೆ. ಇವತ್ತು ಗಿಂಗಲ್ಲ ಹನುಮಂತರಾಯ ಅವರ ಸನ್ನಿಧಿಯಲ್ಲಿ ಪೂಜೆ ಆಯಿತು. ಎಲ್ಲರೂ ವಿಜೃಂಭಣೆಯಿಂದ ಪೂಜೆಯಲ್ಲಿ ಪಾಲ್ಗೊಂಡು ಇವತ್ತು ಪೂಜೆಯಿಂದ ಫಸ್ಟ್ ಶೆಡ್ಯೂಲ್ ಮಾಡ್ತಾ ಇದ್ದಾರೆ. ನಮ್ಮ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಎಲ್ಲರೂ ಈ ಚಿತ್ರದಲ್ಲಿ ನಟನೆ ಮಾಡಿ, ಯಶಸ್ವಿ ನಟನೆ ಮಾಡಿ, ಚಿತ್ರ ಆದಷ್ಟು ಬೇಗ ಕನ್ನಡ ಜನತೆ ಮತ್ತು ಭಾರತದ ಜನತೆ ಮುಂದೆ ಬಂದು ಯಶಸ್ವಿ ಆಗಬೇಕು ಅನ್ನೋ ನಮ್ಮ ಆಸೆ ಇದೆ. ಎಲ್ಲರ ಆಶೀರ್ವಾದದಿಂದ ಈ ಚಿತ್ರ ಆದಷ್ಟು ಬೇಗ ಬರುತ್ತೆ. ಬನ್ನಿ, ಈ ಕಡೆಗೆ ಬನ್ನಿ, ಹಿಂಗೆ ಒಳಗಡೆಗೆ ಬನ್ನಿ ಮೇಡಮ್. ಆ ಕಡೆಗೆ ಹೋಗ್ಬಿಟ್ರೆ ಇಲ್ಲಿ ಪಕ್ಕ ಬನ್ನಿ, ಇಲ್ಲಿ ಕ್ಯಾಮ್ರಾದ ಹತ್ರ ಬನ್ನಿ. ಪಕ್ಕದಲ್ಲೇ ನಿಂತ್ಕೊಳ್ಳಿ, ಬನ್ನಿ, ಕ್ಯಾಮ್ರಾ ಪಕ್ಕದಲ್ಲಿ ನಿಂತ್ಕೊಳ್ಳಿ. ಮೈಕ್ ಮೇಲೆ ತಗೋಣ. ಹಾಂ, ಮೇಡಮ್, ಈಗ ರೋಹಿಣಿ ರಾಮಕೃಷ್ಣ ಮೇಡಮ್ ಈ ಒಂದು ಚಿತ್ರಕ್ಕೆ ತಾವು ನಿರ್ಮಾಪಕರಾಗಿಲ್ಲ, ಏನೆಲ್ಲ ಇಷ್ಟಪಡ್ತೀರಾ ಮೇಡಮ್? ಮೇಡಮ್, ಈಗ ಮುಂದಿನದಲ್ಲಿ
ಹೀರೇನ್ ಮಾಡಿ ಫಿಲಮ್ ತೆಗಿಬೇಕು ಅಂತೇಳಿ ಹೊಟ್ಟಿದ್ದಾರೆ ಅಂತ ಹೇಳಿದ್ರು, ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ರಾಮಕೃಷ್ಣ ಅವರು ಹೀರೇನ್ ಮಾಡಿ ಮಾಡ್ತೀರಾ? ಅಲ್ಲ, ಅವ್ರೇನೋ ಒಂದು ಅಲ್ಲ, ಆಯ್ತು ಬಿಡಿ ಮೇಡಮ್, ಬಿಡಿ ಕೊಡಿ ಇವ್ರಿಗೆ. ಈಗ ಹೋಗ್ಬೇಕಲ್ಲ. ಹಾಂ ಕೊಡಿ. ಒಂದು ನಿಮಿಷ ಮೇಡಮ್, ಮಾತಾಡ್ಬಿಡಿ. ಯಾರು? ಸಲಹೆ ಹಾಂ ಮಾತಾಡಿ ಮೇಡಮ್. ಮುಂದೆ ಬನ್ನಿ, ಇನ್ನೂ ಸ್ವಲ್ಪ ಒಳಗಡೆ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಹಾಂ ನಾನು ಸುಜಾತ ಅಂತ. ಮೊದಲಿಗೆ ರಾಘವ್ ಸರ್ ಕಾಲ್ ಮಾಡಿ ವಿಷಯ ಗೊತ್ತಿಕೊಟ್ಟಿದ್ದಾರೆ. ಹಾಗಾಗಿ ಅವರು ಸಿನಿಮಾದಲ್ಲಿ ನಡೆಸೋದು ಸುವರ್ಣ ಅವಕಾಶ ಅಂತ ಹಾಗೆ ಇವತ್ತು ಗುರುಮುಖ ನಡೀತಾ ಇದೆ. ಹಿಂಗೆ ಬನ್ನಿ ಸ್ವಾಮಿ. ರಾಮಕೃಷ್ಣ ಸರ್ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಈ ಚಿತ್ರದಲ್ಲಿ ಮಾಡ್ತಾ ಇದ್ದಾರೆ, ಒಳ್ಳೇದಾಗಲಿ ಅಂತ. ಮೇಡಮ್, ರಾಮಕೃಷ್ಣ ಅವರು ಒಂದಿದ್ದಾಗ ಫಿಲ್ಮಲ್ಲಿ ಹಲವಾರು ಮಹಿಳೆಯರು, ಹುಡುಗಿರು ಹೀರೋಯಿಂದ ಜಾಸ್ತಿ ಇರ್ತಾರಲ್ಲ, ಏನ್ ಹೇಳ್ತೀರಿ? ನನಗೆ ಸರ್ ರಾಮಕೃಷ್ಣ ಸರ್ ನನಗೆ ಈ ಮೂವಿಲಿ ಪರಿಚಯ ಆಗಿದ್ದಾರೆ. ನೀವು ಅದ್ರ ಬಗ್ಗೆ ಎಲ್ಲ ನನಗೆ ತಿಳಿಸ್ಕೊಡ್ಬೇಕು. ನೀವು ಆಕ್ಟಿಂಗ್ ಮಾಡ್ತಾ ಇದ್ದೀರಾ? ಸರ್ ಮೈಕ್ ಹಿಂಗೆ ಇಟ್ಕೊಳ್ಳಿ ಸರ್, ಹಿಂಗೆ ಕೆಳಗಡೆ ಇಡಿ. ಹಾಂ ಇವಾಗ ಹೇಳಿ. ನನ್ನ ಹೆಸರು ವಾಸು ಅಂತೇಳಿ. ನಾನು ಸ್ಥಳೀಕ ಇದೇ ಊರು. ಇದು ನಮ್ಮೂರು ದೇವಸ್ಥಾನ ಮೋರ್ ವೆಂಕಟೇಶ್ವರ ಆಯಿತು, ತುಂಬ ಆತ್ಮೀಯ ಸ್ನೇಹಿತರು. ನಾನು ಕೂಡ 3 ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದೀನಿ. ನಾನು ಈಗಾಗಲೇ ಗೌರ್ಮೆಂಟ್ ಅಫಿಷಿಯಲ್ ನಾನು. ಆದರೂ ಕೂಡ ಇದು ನಮ್ಮೂರಲ್ಲಿ ಒಂದು ಮುಹೂರ್ತ ಮಾಡ್ಕೊಳ್ಳೋದು ಭಾರಿ ಖುಷಿಯಾಗಿದೆ. ರೌದ್ರ ಕಾಳ ಭೈರವ ಈ ಸಿನಿಮಾ ತುಂಬ ಯಶಸ್ವಿಯಾಗಲಿ. ಮತ್ತು ಇಲ್ಲಿ ಯಾವುದೇ ಮುಹೂರ್ತ ಮಾಡಿದರೂ ಕೂಡ ಭಾರಿ ಯಶಸ್ವಿಯಾಗಿರೋ ಸಿನಿಮಾಗಳು. ಭಾರಿ ಪವಿತ್ರವಾದ ಸ್ಥಳ ಕೆಂಗಲ್ ಆಂಜನೇಯ ಸಿನಿಮಾ ತಂಡಕ್ಕೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ತುಂಬ ಯಶಸ್ಸನ್ನು ತಂದುಕೊಂಡೆ. ಈ ಸಿನಿಮಾ ರಥ ದಿನೋತ್ಸವ ಹೋಗಿ ಅಂತೇಳಿ ಆ ಭಗವಂತ ಕೆಂಗಲ್ ಆಂಜನೇಯ ಸ್ವಾಮಿ ಮೇಲೆ ನಾವು ಪ್ರಾರ್ಥನೆ ಮಾಡಿ ಎಲ್ಲರೂ ಕೇಳ್ಕೊಳ್ತೇವೆ. ನಮಸ್ಕಾರ. ಸರ್ ಎಲ್ಲ ನಿಂತ್ಕೊಂಡ್ಬಿಡಿ, ಹೇಳ್ತೀನಿ.